ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ನೇರ ಮತ್ತು ವಿಲೋಮ ಅನುಪಾತಗಳು ಅಧ್ಯಾಯದ 34ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಬ್ಯಾಕ್ಟೀರಿಯಾದ ಛಾಯಾಚಿತ್ರವನ್ನ 60,000 ಪಟ್ಟು ವರ್ಧಿಸಿದಾಗ ಅದು 3 ಸೆಂಟಿಮೀಟರ್ ಉದ್ದವನ್ನ ಹೊಂದುವುದು. ಹಾಗಾದರೆ ಬ್ಯಾಕ್ಟೀರಿಯಾದ ನಿಜವಾದ ಉದ್ದವೆಷ್ಟು? ಸೊ ಫಸ್ಟ್ ನೀವು ಇದು ನೇರ ಅನುಪಾತನೋ ಅಥವಾ ವಿಲೋಮ ಅನುಪಾತನೋ ಅಂತ ನೋಡ್ಬೇಕಾಗತ್ತೆ. ಸೊ ನೋಡಿ, ಚಿತ್ರದ ವರ್ಧನೆ ಹೆಚ್ಚಾದಂತೆ ಸೊ ಅದರ ವರ್ಧಿತ ಉದ್ದವು ಸಹ ಹೆಚ್ಚಾಗತ್ತೆ. ಸೊ ಆದ್ರಿಂದ ಇದನ್ನ ನಾವು ಇಲ್ಲಿ ಯಾವುದು ಅಪ್ಲೈ ಆಗತ್ತೆ ಹೇಳಿ, ನೇರ ಅನುಪಾತದಲ್ಲಿ ಇದೆ ಅಂತ ಹೇಳ್ಬೋದು. ಸೊ ಅಂದ್ರೆ ಏನಾಯ್ತು, ವರ್ಧನೆ ಮೀನ್ಸ್ ವರ್ಧನೆ ಪಟ್ಟು ಎಷ್ಟಾಯ್ತು, 60,000 ಆದ್ರೆ ಅದರ ಉದ್ದ ಎಷ್ಟಾಯ್ತು, 3 ಸೆಂಟಿಮೀಟರ್ ನಷ್ಟು ಉದ್ದ ಆಯ್ತು. ಸೊ ಹಾಗಾದ್ರೆ ನೈಜ ಸ್ಥಿತಿ ಅಂದ್ರೆ 1 ಅಂತ ಇಟ್ಕೊಂಡ್ರೆ ಸಣ್ಣದು, ಫಸ್ಟ್ ಸ್ಟೇಜ್ ಇಟ್ಕೊಂಡ್ರೆ ಸೊ ಅದರ ನೈಜವಾದ ಉದ್ದ ಎಷ್ಟಿತ್ತು ಅನ್ನೋದು ಫೈಂಡ್ ಔಟ್ ಮಾಡ್ಬೇಕು. ಸೊ ಹಾಗಾದ್ರೆ ನೇರ ಅನುಪಾತದ ನಿಯಮದ ಪ್ರಕಾರ x1 ಡಿವೈಡೆಡ್ ಬೈ y1 ಈಸ್ ಈಕ್ವಲ್ ಟು ಏನ್ ಹೇಳಿ, x2 ಡಿವೈಡೆಡ್ ಬೈ y2 ಆಗತ್ತೆ. ಸೊ ಈಗ ನೀವು ಇಲ್ಲಿ x1 ಏನ್ ಹೇಳಿ 60,000 ಡಿವೈಡೆಡ್ ಬೈ, ಸೊ ಇದು ಎಷ್ಟಿತ್ತು, 3 ಸೆಂಟಿಮೀಟರ್ ಅಷ್ಟು ಇತ್ತು. ಸೊ x2 1 ಇದ್ರೆ ಸೊ x1 ಓಕೆ. ಸೊ ಈಗ ಇದೇನಾಗತ್ತೆ ಹೇಳಿ, ಇದನ್ನ ಓರೆ ಗುಣಾಕಾರ ಮಾಡಿದಾಗ x1 ಸಾರಿ 60,000 ಗುಣಿಸು x1 ಈಸ್ ಈಕ್ವಲ್ ಟು 3 ಗುಣಿಸು 1. x1 ಈಸ್ ಈಕ್ವಲ್ ಟು 3 ಗುಣಿಸು 1 ಡಿವೈಡೆಡ್ ಬೈ 60,000. ಓಕೆ. ಸೊ ಈಗ x1 ಈಸ್ ಈಕ್ವಲ್ ಟು, ಸೊ 3 1 3 3 2 0 0 0 0. ಸೊ x1 ಈಸ್ ಈಕ್ವಲ್ ಟು ಎಷ್ಟಾಗತ್ತೆ ಹೇಳಿ, x1 ಈಸ್ ಈಕ್ವಲ್ ಟು 20,000 ಆಗತ್ತೆ. ಸೊ ಸಾರಿ 1/20,000. ಸೊ ಈಗ ಇದನ್ನ ನಾವು ಡೆಸಿಮಲಿಗೆ ಕನ್ವರ್ಟ್ ಮಾಡಿದ್ರೆ 0.00005 ಸೆಂಟಿಮೀಟರ್ ಆಯ್ತು. ಓಕೆ. ಸೊ 0.00005 ಸೆಂಟಿಮೀಟರ್. ಸೊ ಈಗ ಇದನ್ನ ನಾವು ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸೋಣ. ಸೊ x1 ಈಸ್ ಈಕ್ವಲ್ ಟು 5 ಗುಣಿಸು 10 ರ ಘಾತ 1 2 3 4 5. 5.0 ತಗೊಂಡ್ರೆ 10 ರ ಘಾತ -5 ಸೆಂಟಿಮೀಟರ್ ಆಗತ್ತೆ. ಓಕೆ. ಸೊ ಹಾಗಾದ್ರೆ ಬ್ಯಾಕ್ಟೀರಿಯಾದ ನಿಜವಾದ ಉದ್ದ ಎಷ್ಟಾಯ್ತು ಹೇಳಿ, 5 ಗುಣಿಸು 10 ರ ಘಾತ -5 ಸೆಂಟಿಮೀಟರ್. ಸೊ ಅಥವಾ ನೀವೇನ್ ಬರೀಬಹುದು, 0.00005 ಸೆಂಟಿಮೀಟರ್ ಅಂತ ಕೂಡ ನೀವು ಇದನ್ನ ವ್ಯಕ್ತಪಡಿಸಬಹುದು. ಓಕೆ, ಥ್ಯಾಂಕ್ ಯು. ಸೊ ನೀವಿಲ್ಲಿ ಕೇಳಿದ್ರಲ್ವಾ 1/x ಹೇಗ್ ಬರ್ತಿದೀನಿ ಅಂತ. ಸೊ ನಾರ್ಮಲ್ ಆಗಿ 3 ಸೆಂಟಿಮೀಟರ್ ಉದ್ದ ಹೊಂದಿದೆ ಅಂದ್ರೆ 3 ಸೆಂಟಿಮೀಟರ್ ಇತ್ತು ಅಂದ್ರೆ ನಾರ್ಮಲ್ ಆಗಿ ಅದು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಇರ್ಬೇಕಾದ್ರೆ 1 ಸೆಂಟಿಮೀಟರ್ ಇರ್ಲೇಬೇಕಲ್ವಾ. ಸೊ 1 ಸೆಂಟಿಮೀಟರ್ ನಾರ್ಮಲ್ ಆಗಿರೋದು, ನಾರ್ಮಲ್ ಆಗಿ 1 ಸೆಂಟಿಮೀಟರ್ ಇದ್ದಾಗ ಸೊ ಅದರ ಒಂದು ಉದ್ದವನ್ನ ಅಂದ್ರೆ ಹಾಗಾದ್ರೆ ಬ್ಯಾಕ್ಟೀರಿಯಾದ ನಿಜವಾದ ಉದ್ದ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ x1 ಸೊ 60,000 ಪಟ್ಟು ವರ್ಧಿಸಿದಾಗ ಸೊ ಅದು 3 ಸೆಂಟಿಮೀಟರ್ ಉದ್ದವನ್ನ ಹೊಂದಿದೆ ಅಂತ ಹೇಳಿದ್ದಾರೆ. ಸೊ ಅಂದ್ರೆ 3 ಸೆಂಟಿಮೀಟರ್ ಇದ್ದಾಗ 60,000 ಪಟ್ಟು ವರ್ಧಿಸಿದಾಗ, ಸೊ 60,000 ಪಟ್ಟು ಛಾಯಾಚಿತ್ರವನ್ನ 60,000 ಪಟ್ಟು ವರ್ಧಿಸಿದಾಗ ಅದು 3 ಸೆಂಟಿಮೀಟರ್ ಉದ್ದವನ್ನ ಹೊಂದಿದೆ ಅಲ್ವಾ. ಸೊ 60,000 ಪಟ್ಟು. ಸೊ ನಾರ್ಮಲ್ ಆಗಿ ಅದು 1 ಪಟ್ಟು ಇರ್ತದೆ, ಸ್ಟಾರ್ಟಿಂಗ್ ಸ್ಟೇಜ್ ಅಂದಾಗ 1 ಪಟ್ಟಿತ್ತು ಅಂತ ಹೇಳ್ತೇವೆ. ಸೊ 1 ಪಟ್ಟಿದ್ದಾಗ ಅದರ ಉದ್ದ ಎಷ್ಟು, ಹಾಗಾಗಿ ಇಲ್ಲಿ ನಾವು 1 ಅಂತ ತಗೊಂಡಿದ್ದೇವೆ ಅಷ್ಟೇ. ಓಕೆ. ಸೊ ಅಂದ್ರೆ ನೈಜ ಸ್ಥಿತಿಯನ್ನ ನಾವು 1 ಅಂತ ಬರ್ಕೊಳ್ಬಹುದು. ಓಕೆ.